ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೈನ್ ಬ್ಲೌಸ್ ಸ್ಟಿಚಿಂಗನ್ನು ಫುಲ್ ವಿಡಿಯೋ ತೋರಿಸ್ತಿದ್ದೀನಿ. ಜೊತೆಗೆ ಸ್ವಲ್ಪ ಮಾತು ಏನಂತಂದರೆ, ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ. ಬಿಗಿನರ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಗೊತ್ತಿರೋರ್ಗಾದರೆ ಗೊತ್ತಿರುತ್ತೆ. ಮತ್ತು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದಿರ್ಬೋದು, ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ಬುಟಿಕ್ ಸ್ಟೈಲಲ್ಲಿ ಮಾಡ್ತಾ ಇರುವಂಥದ್ದು. ಇದನ್ನು ಗೊತ್ತಿಲ್ಲ ಅನ್ನೋರು ಖಂಡಿತ ಮಿಸ್ ಮಾಡದೆ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಏನಂತಂದರೆ, ಈಗ ನಾವು ಬ್ಲೌಸು ಸ್ಟಿಚ್ ಮಾಡ್ತಿದ್ದೀವಿ. ಈಗ ಬ್ಲೌಸ್ ಸ್ಟಿಚ್ ಒಂದೇ ಬರುತ್ತೆ, ನಾವು ಇದನ್ನೇ ಸ್ಟಿಚ್ ಮಾಡ್ತೀವಿ ಅಂತಲೇ ಇರಬಾರ್ದು. ಯಾಕೆಂತಂದರೆ ಒಂದು ಸ್ಟೆಪ್ಪು ಬೈ ಸ್ಟೆಪ್ಪು ನಾವು ಮೇಲಕ್ಕೆ ಹೋಗೋದಕ್ಕೆ ನಾವು ಆಲೋಚನೆಯನ್ನು ಮಾಡಬೇಕಾಗತ್ತೆ. ಈಗ ನಾವು ಒಂದು ಬ್ಲೌಸ್ ಹೊಲಿದ್ರೆ ನಿಮ್ಗೆ ಎಷ್ಟು ಸಿಗತ್ತೆ? ಒಂದು ಬ್ಲೌಸ್ಗೆ ನಮಗೆ ಇವತ್ತು ನಾವು ಹೊಸ್ದಾಗಿ ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ 100 ರೂಪಾಯಿ ಕೊಡೋದೇ ಕಷ್ಟ. 100 ರೂಪಾಯಿ ಹೆವಿನೇ ಆಯಿತು. 50, 60, 70 ಅಂತ ಎಲ್ಲ ಕೇಳುವಂಥವ್ರು ಕಸ್ಟಮರ್ಸ್ ಇರ್ತಾರೆ. ನೀವು ಬರೀ ಬ್ಲೌಸನ್ನೇ ಸ್ಟಿಚ್ ಮಾಡಿದ್ರೆ ನಿಮಗೆ ಅನುಕೂಲಕ್ಕೆ ನಿಮ್ಮ ಇವತ್ತಿನ ಖರ್ಚಿಗೆ ಎಲ್ಲ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಯೋಚನೆ ಮಾಡಬೇಕಂದ್ರೆ, ನಾವು ಇವತ್ತು ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀವಿ, ಈ ಬ್ಲೌಸನ್ನೇ ನಂಬ್ಕೊಂಡ್ರೆ ನಾವಾಗಲ್ಲ. ಮುಂದೆ ಇನ್ನೇನು ಕಲಿಬೇಕು ಅನ್ನುವಂಥ ಆಲೋಚನೆಗಳನ್ನ ಬೆಳೆಸ್ಕೊತಾ ಹೋಗಬೇಕು. ಮತ್ತು ಇನ್ನೊಂದು ಏನು ಮಾಡ್ತೀರಾ ಅಂದರೆ, ಅವರು ಅಷ್ಟೊಂದು ಸ್ಟಿಚ್ ಮಾಡ್ತಿದ್ದಾರೆ, ಅವರು ಅಷ್ಟೊಂದು ಸಂಪಾದನೆ ಮಾಡ್ತಿದ್ದಾರೆ, ಇದು ನಮ್ಗೆ ಯಾಕಿಲ್ಲ? ಅವೆಲ್ಲ ತಪ್ಪು. ಅವರು ಯಾಕೆ ಅಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತಂದಾಗ ನಾವು ನಮ್ಮಲ್ಲಿ ಏನು ಫಾಲ್ಟ್ ಇದೆ ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಅವರು ಟೈಲರು, ನೀವು ಟೈಲರು ಆಗಿರೋದ್ರಿಂದ ನಮಗೆ ಏನಕ್ಕೆ ಅಷ್ಟು ಸಂಪಾದನೆ ಆಗ್ತಿಲ್ಲ ಅಂದಾಗ ನಾವು ಯೋಚನೆ ಮಾಡಬೇಕು, ನಮ್ಮಲ್ಲಿ ಏನೋ ಫಾಲ್ಟ್ ಇದೆ ಅಂತೇಳಿ. ಅದು ಏನು ಅಂತ ಕಂಡಿಡ್ಕೊಂಡು, ಏನಂತಂದರೆ ಹೆಚ್ಚು ಸಂಪಾದನೆ ಮಾಡ್ತಾಯಿದ್ದಾರೆ ಅಂತ ಅನ್ಕೋತಿರಲ್ಲ, ಅವರೆಲ್ಲ ಎಲ್ಲ ಸ್ಟಿಚಿಂಗು ಕಲ್ತಿರ್ತಾರೆ, ಎಲ್ಲ ರೀತಿ ಡಿಸೈನನ್ನು ಕಲ್ತಿರ್ತಾರೆ. ಹಂಗಿದ್ದಾಗ ಎಲ್ಲ ರೀತಿ ಡಿಸೈನ್ಸನ್ನು ಸ್ಟಿಚ್ ಮಾಡಿಸ್ಬೇಕಾದ್ರೆ ಒಂದು ಕಡೆ ಕೊಡ್ತಾರೆ. ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಆಲ್ಟ್ರೇಷನ್ ಮಾಡುವಂಥ ಕೆಲಸನೇ ಬೇರೆ. ಯಾಕೆ ಅಂದರೆ ನಮಗೇನು ಬರಲ್ಲ ಅನ್ನುವಂಥವ್ರು ಮನೆಯಲ್ಲೇ ಕೂತ್ಕೊಂಡು, ಏಕೆಂದರೆ ಆಲ್ಟ್ರೇಷನ್ಗೆ ಈಗ ಹೆಚ್ಚು ಸ್ಟಿಚ್ ಮಾಡೋರಿಗೆ ಆಲ್ಟ್ರೇಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗ ನೋಡ್ತಿದ್ದೀರಾ, ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಆಲ್ಟ್ರೇಷನ್ ಮಾಡುವಂಥವ್ರೆಂದರೆ ಹೆಚ್ಚಾಗಿ ಸ್ಟಿಚ್ ಮಾಡೋರು, ಈಗಾಗಲೇ ಹೇಳ್ದಂಗೆ ಸ್ಟಿಚ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಅಂಥ ಟೈಮಲ್ಲಿ ತುಂಬಾ ಆಲ್ಟ್ರೇಷನ್ ಸಿಗುತ್ತೆ ಕೇವಲ ಆಲ್ಟ್ರೇಷನ್ ಮಾಡುವಂಥವ್ರಿಗೆ. ಈಗ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೋಬೇಕಾದ್ರೆ ಏನು ಮಾಡ್ತಾರೆ, ಈಗ ಮಾಮೂಲಿ ಸ್ಟಿಚಿಂಗು ಈಗ ಇನ್ನೂ ಒಂದು ಏನಾಗಿದೆ ಅಂದರೆ, ತುಂಬ ಸ್ಟಿಚ್ ಮಾಡೋವಂಥವ್ರಿಗೆ ಈಗ ಪ್ಲೈನ್ ಬ್ಲೌಸನ್ನು ಸ್ಟಿಚ್ ಮಾಡೋದು ಅತಿ ಕಡಿಮೆ. ಏನಕ್ಕೆ ಅಂದರೆ ತುಂಬ ಟೈಮ್ ತಗೊಳುತ್ತೆ. ಈಗ ಲೈನಿಂಗ್ ಬ್ಲೌಸ್ ಆದರೆ ಬೇಗ ಸ್ಟಿಚ್ ಮಾಡಿಬಿಡ್ಬೋದು. ಮತ್ತು ನಾವೇನು ಹುಕ್ಕು ಕಾಜಾ ಎಲ್ಲ ಮಾಡ್ತೀವಿ, ಎಮ್ಮಿಂಗ್ ಎಲ್ಲ ಪೈಪಿಂಗ್ ಕೇಳಿದ್ರೆ ಪೈಪಿಂಗು ಅಥವಾ ಎಮ್ಮಿಂಗ್ ಕೇಳಿದ್ರೆ ಎಮ್ಮಿಂಗು ಕೆಲಸ ಜಾಸ್ತಿ ಹಿಡಿಯುತ್ತೆ, ಅಮೌಂಟ್ ಕಡಿಮೆ ಇರುತ್ತೆ ಅಂತೇಳಿ ಅದನ್ನು ಈಗ ಅವಾಯ್ಡ್ ಮಾಡ್ತಿದ್ದಾರೆ. ತುಂಬ ಈಗ ನಾವೇ ಆಗ್ಬೋದು. ಯಾಕೆ ಅಂತಂದಾಗ, ಈಗ ಮಾಮೂಲಿ ಕಸ್ಟಮರ್ ಅಂತಂದಾಗ ತಗೊಂಡೋಗಿ ಈಗ ನಾನು ಸ್ಟಿಚ್ ಮಾಡ್ತಿದ್ದೀನಲ್ಲ ಆ ರೀತಿ ಮಾಡಲೇಬೇಕಾಗತ್ತೆ. ಈಗ ಹೊಸ್ದಾಗಿ ಬರೋರ ಹತ್ರ ಏನು ಮಾಡ್ತಾರೆ, ಈಗ ಅದನ್ನು ಕಂಟ್ರೋಲ್ ಮಾಡುವಂಥದ್ದನ್ನು ನಾನು ಸುಮಾರು ಕಡೆ ನೋಡಿದ್ದೀನಿ. ನಾನು ಒಂದು ಅಂಗಡಿಗೆ ಹೋಗಿದ್ದೆ, ಏನಕ್ಕೆ ಲೈನಿಂಗ್ಸ್ ಫಾಲ್ಸನ್ನು ತರೋದಕ್ಕೆ ಅಂತ ಹೋಗಿದ್ದೆ. ಆಗ ಅಲ್ಲಿ ಏನಾಯ್ತಂದರೆ, ಒಬ್ಬರು ಲೇಡೀಸು ಅಂಗಡಿಯಲ್ಲಿ ಸ್ಟಿಚ್ ಮಾಡ್ತಿದ್ದಾರೆ. ಅಂಗಡಿಗೆ ಅವ್ರು ಯಾವಾಗಲೂ ಬಟ್ಟೆ ಕೊಡ್ತಾರಂತೆ, ಆದ್ರೂ ಅವರು ಲೈನಿಂಗ್ ಬ್ಲೌಸು ಡಿಸೈನ್ಸ್ ಬ್ಲೌಸ್ ಮಾತ್ರನೇ ತಗೋತಿದ್ದಾರೆ, ಪ್ಲೈನ್ ಬ್ಲೌಸನ್ನು ತಗೋತಾ ಇಲ್ಲ. ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಗೆ ತುಂಬಾ ಟೈಮ್ ಆಗುತ್ತೆ ಅಂತ ನಾನು ಹೇಳಿದೆ. ನೀವು ಈ ರೀತಿ ಮಾಡಿಬಿಟ್ರೆ ಅವರು ಪ್ಲೈನ್ ಬ್ಲೌಸ್ಗೆ ಎಲ್ಲಿಗೆ ಹೋಗಬೇಕು ಸ್ಟಿಚ್ ಮಾಡಿಸೋದಕ್ಕೆ? ನೀವು ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂತ ಆದಮೇಲೆ ಎಲ್ಲನೂ ಸ್ಟಿಚ್ ಮಾಡಿ ಕೊಡಬೇಕಲ್ವ. ಅವ್ರೇನು ನಿಮಗೆ ಆಲ್ಟ್ರೇಷನ್ ಕೊಡ್ತಾ ಇಲ್ಲ ಅಲ್ವಾ, ಬ್ಲೌಸಿಂಗ್ ಸ್ಟಿಚಿಂಗ್ ತಾನೇ ಕೊಡ್ತಾ ಇರೋದು ಅಂತ ಹೇಳಿದ ಮೇಲೆ, ಇಲ್ಲ ಮೇಡಮ್ ಇದು ನಮಗೆ ತುಂಬಾ ಟೈಮ್ ಇದಾಗತ್ತೆ ಅಂತೇಳಿ ಕೊನೆಗೆ ಅಲ್ಲಿ ತಗೊಂಡ್ರು. ನಾನು ಅಲ್ಲೆಲ್ಲ ಹೇಳಿದ ಮೇಲೆ ತಗೊಂಡ್ರು. ಆ ರೀತಿ ಆಗುತ್ತೆ. ಹಂಗಿದ್ದಾಗ ಏನಾಗುತ್ತೆ, ನಿಮಗೆ ಹಳ್ಳಿಗಳಲ್ಲಿ ನೀವು ಈ ಬರೀ ನಾವು ಸ್ಟಿಚ್ಚೇನೇ ಮಾಡ್ತಿದ್ದೀವಿ ಅಂತಂದಾಗ ಬರೀ ಪ್ಲೈನ್ ಬ್ಲೌಸ್ ಸ್ಟಿಚ್ ಬರುತ್ತೆ, ಮತ್ತು ಲೈನಿಂಗ್ ಬ್ಲೌಸ್ ಸ್ಟಿಚ್ ಬರುತ್ತೆ, ಡಿಸೈನ್ಸ್ ಬರಲ್ಲ ಅಂತಂದಾಗ ನೀವು ಹೊರ್ಗಡೆ ಏನು ರೇಟ್ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೋಬೇಕಾಗತ್ತೆ. ಯಾಕೆ ಅಂತಂದಾಗ ನಿಮಗೆ ಆ ಸ್ಟಿಚಿಂಗು ಮಾಡುವಂಥ ಸ್ಟಿಚಿಂಗ್ ಏನಿದೆ ಅವ್ರಿಗೆ ಇಡಿಸ್ಬೇಕು. ಫಸ್ಟು ಇಡಿಸಿದಾಗ ನಿಮಗೆ ಬ್ಲೌಸ್ಗಳನ್ನ ಕೊಡುವಂಥದ್ದು. ಆ ಬ್ಲೌಸ್ಗಳು ಕೊಡೋಕ್ಕೆ ಶುರು ಮಾಡ್ತಿದ್ದಾರೆ ಅಂತಂದಾಗ ನೀವೇನು ಮಾಡಬೇಕು, ಇನ್ನೊಂದು ಹೆಜ್ಜೆ ಸ್ಟೆಪ್ ಮುಂದೆ ಹೋಗ್ಬಿಟ್ಟು
ಬೇರೆ ಡಿಸೈನ್ಸ್ ಬ್ಲೌಸನ್ನು ಸ್ಟಿಚ್ ಮಾಡುವಂಥದ್ದು ಕಲಿಯುವಂಥದ್ದು. ಹೊಸದಾಗಿ ಬ್ಲೌಸ್ ಡಿಸೈನ್ಸ್ ಹೊಸದಾಗಿಲ್ಲ ಅಂತಂದ್ರೂ ನೀವೇ ಕಂಡಿಡಿದು ಕಲಿಬೇಕು ಅಂತಲ್ಲ. ಈಗ ಟ್ರೆಂಡಲ್ಲಿ ಯಾವ ಥರ ಡಿಸೈನ್ಸನ್ನು ಹಾಕೊಳ್ಳೋದಕ್ಕೆ ಜನಗಳು ಜಾಸ್ತಿ ಇಷ್ಟಪಡ್ತಿದ್ದಾರೆ ಅಂತ ತಿಳ್ಕೊಂಡು ಆ ರೀತಿ ಬ್ಲೌಸ್ ಡಿಸೈನನ್ನು ನೀವು ಸರ್ಚ್ ಮಾಡಿ ಅದನ್ನು ಕಲಿಯುವಂಥದ್ದಿರ್ಬೋದು. ಈ ರೀತಿಯೆಲ್ಲ ಒಂದೊಂದು ಸ್ಟೆಪ್ಪನ್ನು ಮಾಡ್ಕೊಂಡು ಹೋದಾಗ ಒಂದಲ್ಲ ಒಂದು ಕೆಲಸ ನಿಮ್ಗೆ ಯಾವಾಗಲೂ ಸಿಗ್ತಾ ಇರುತ್ತೆ. ಈಗ ನನ್ನನ್ನೇ ಉದಾಹರಣೆಗೆ ತಗೋಬೋದು ನೀವು. ನಾನು ಫಸ್ಟು ಬ್ಲೌಸು ಎಲ್ಲ ಥರನ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೆ. ಬ್ಲೌಸ್ ಎಲ್ಲ ಸ್ಟಿಚ್ ಆದ ನಂತರ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದೆ, ಈ ಬ್ಲೌಸ್ ಸ್ಟಿಚ್ ಆಯಿತು, ಇನ್ನೇನು ಮಾಡ್ಬೋದು, ನನಗೆ ಕ್ರೋಸ ಕುಚ್ಚು ಅದೆಲ್ಲ ಹಾಕೋದಕ್ಕೆ ಬರ್ತಿರಲಿಲ್ಲ. ನೆಕ್ಸ್ಟ್ ನಾನು ಬಿಡುವ ಟೈಮಲ್ಲಿ ಅದನ್ನು ಕಲ್ತ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು, ಈಗ ಆರಿ ವರ್ಕ್ ಆಗ್ಬೋದು. ಈ ಆರಿ ವರ್ಕಲ್ಲಿ ತುಂಬಾ ಈಗ ಟ್ರೆಂಡಲ್ಲಿ ಇರುವಂಥದ್ದು ಮಿಷಿನ್ ವರ್ಕ್ಗಿಂತನೂ ಆರಿ ವರ್ಕು ತುಂಬಾ ಟ್ರೆಂಡಲ್ಲಿದೆ. ಜೊತೆಗೆ ಮಿಷಿನ್ ವರ್ಕ್ ಏನೆಂದರೆ ನೀವು ಮಿಷಿನಿಗೆ ಬಂಡವಾಳ ಹಾಕಬೇಕಾಗತ್ತೆ. ಮತ್ತು ಅದೆಲ್ಲನೂ ಕಲಿತು ನಿಮಗೆ ಕಸ್ಟಮರ್ ಬಂದರೆ ನಿಮ್ಮ ಮಿಷಿನ್ ಹಾಕಿರುವಂಥ ಬಂಡವಾಳ ಎಲ್ಲ ತೆಗಿಬೇಕು. ಆದರೆ ಈ ಆರಿ ವರ್ಕಲ್ಲಿ ಏನಿದೆ, ನಿಜವಾಗ್ಲೂ ಬಂಡವಾಳ ಇಲ್ಲದೇ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಒಂದು ಸಾರಿಗೆ ಹಾಕುವಂಥ ಕುಚ್ಚು, ಒಂದು 20 ರೂಪಾಯಿ ನೀಡಲ್, ಒಂದು 500 ರೂಪಾಯಿ ಒಳಗೆ ಬಂಡವಾಳ ಹಾಕಿದ್ರೆ ನೀವು ಕಲಿಬೇಕು ಅನ್ನೋ ಮನಸ್ಸಿರೋರು ಇದರಲ್ಲಿ ನೀವು ಯಶಸ್ಸನ್ನು ಕಲಿತ್ರೆ ಯಶಸ್ಸನ್ನು ಕಾಣ್ಬೋದು. ಈ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿ ನಿಮಗೇನಾದರೂ ಆಸಕ್ತಿ ಇತ್ತು ಅಂದರೆ, ಸುಮಾರು ಜನ ಕೇಳ್ತಿದ್ದೀರಾ ಆರಿ ವರ್ಕ್ ಬೇಸಿಕ್ಕಿಂದ ಹೇಳ್ಕೊಡಿ ಅಂತ. ಆದರೆ ಒಬ್ಬರು ಇಬ್ಬರಿಗೆಲ್ಲ ಇದನ್ನು ಮಾಡೋದಕ್ಕಾಗೋದಿಲ್ಲ. ಹೆಚ್ಚು ಜನ ಯಾವುದನ್ನು ಇಷ್ಟಪಡ್ತೀರ ನೋಡಿ, ಆವಾಗ ನಾವು ಆ ವಿಡಿಯೋನ ಮಾಡಿದ್ರೆ ನಾವು ಮಾಡುವಂಥ ವಿಡಿಯೋಗೂ ಒಂದು ಇದು ಸಿಕ್ತಂಗೆ, ಸಾರ್ಥಕತೆ ಸಿಕ್ತಂಗೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ವಿಡಿಯೋ ನೋಡ್ತಿರೋರಿಗೆಲ್ಲ ನಮಗೆ ಆರಿ ವರ್ಕನ್ನು ಬೇಸಿಕ್ಕಿಂದನೂ ಕಲಿಬೇಕು, ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಕಲಿಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಬೇಸಿಕ್ಸ್ ವಿಡಿಯೋನ ಶುರು ಮಾಡ್ತೀನಿ, ಆರಿ ಕ್ಲಾಸಸ್ಸನ್ನು ಶುರು ಮಾಡ್ತೀನಿ ಅಂತ ಹೇಳ್ತಾ, ಈ ರೀತಿ ಒಂದ್ರ ಮೇಲೆ ಒಂದು ಈಗಾಗಲೇ ನಾನು ಶುರು ಮಾಡಿ ಒಂದು 19 ವರ್ಷ ಆಗಿದೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿ. ಆದ್ರೂ ಇನ್ನೂ ನಾನು ಈ ಹೊಸ್ದಾಗಿ ಡಿಸೈನ್ ಈ ರೀತಿ ಸ್ಟಿಚ್ ಮಾಡಿದ್ರೆ ಹೇಗೆ, ಆ ರೀತಿ ಸ್ಟಿಚ್ ಮಾಡಿದ್ರೆ ಹೇಗೆ ಅಂತ ಆಲ್ಮೋಸ್ಟ್ ಎಲ್ಲ ಪ್ರಯೋಗಗಳನ್ನೂ ನನ್ನ ಮಗಳಿಗೆ ಸ್ಟಿಚ್ ಮಾಡಿ ಹಾಕ್ಸೋದ್ರ ಮೇಲೆ ನಾನು ಫಸ್ಟ್ ಎಕ್ಸ್ಪೆರಿಮೆಂಟು ಈ ರೀತಿ ಮಾಡಿದ್ರೆ ಹೇಗೆ ಅಂತೇಳಿ ಸ್ಟಿಚ್ ಮಾಡ್ತಾನೇ ಇರ್ತೀನಿ. ಅದು ಚೆನ್ನಾಗಿ ಬಂದ ನಂತರ ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡಿ ಕೊಡುವಂಥದ್ದು. ಈ ರೀತಿ ನೀವು ಕ್ರಿಯೇಟಿವಿಟಿಯಾಗಿ ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ ಆ ರೀತಿ ನೀವು ಎಲ್ಲದರಲ್ಲೂ ನಾವು ಮುಂದಿರಬೇಕು ಅಂತೇಳಿ ನೀವು ಈ ರೀತಿ ಆಲೋಚನೆಯನ್ನು ಮಾಡಬೇಕು. ಮತ್ತು ಈ ರೀತಿ ಆಲೋಚನೆ ಮಾಡೋದ್ರಿಂದ ನಮಗೆ ಬರೀ ಸ್ಟಿಚಿಂಗ್ ಕಲಿಯೋದ್ರ ಜೊತೆಗೆ ಕಸ್ಟಮರ್ಸ್ ಹೆಚ್ಚಾಗ್ತಾರೆ. ಜೊತೆಗೆ ನಮಗೆ ಬಿಸ್ನೆಸ್ ಏನಿದೆ, ಬಿಸ್ನೆಸ್ ಜಾಸ್ತಿ ಆಗ್ತಿದೆ ಅಂದಮೇಲೆ ಆಟೋಮೆಟಿಕಲಿ ನಮ್ಗೆ ಆರ್ಥಿಕವಾಗಿ ನಮ್ಮ ಪರಿಸ್ಥಿತಿ ಏನಿದೆ ಸುಧಾರಿಸ್ತಾ ಹೋಗುತ್ತೆ. ಅದರಲ್ಲೂ ಹೆಣ್ಮಕ್ಳ ಹತ್ರ ಆರ್ಥಿಕವಾಗಿ ಪರಿಸ್ಥಿತಿ ತುಂಬಾ ಚೆನ್ನಾಗಿರಬೇಕು. ಯಾಕೆಂದರೆ ಹೆಣ್ಮಕ್ಳಿಗೆ ತುಂಬಾ ಆಸೆ ಜಾಸ್ತಿ. ಏನಾರು ಹೊರ್ಗಡೆ ನೋಡಿದ್ವಿ ಅಂತಂದರೆ ಅದನ್ನು ತಗೋಬೇಕು, ಅದು ಬೇಕು, ಅದನ್ನು ಒಂದು ಸಾರಿ ಆಗ್ಬೋದು, ಒಂದು ಒಡವೆ ಆಗ್ಬೋದು, ಏನಾದ್ರೂ ಬೇಕು ಅನ್ನಿಸುವಷ್ಟು ಆಸೆ ಹೆಣ್ಮಕ್ಳಿಗಿರುತ್ತೆ. ಅದನ್ನೆಲ್ಲ ಗಂಡನೇ ಆಗಲಿ ಅಥವಾ ಅವರ ತಂದೆ ತಾಯಿ ಆಗಲಿ ಯಾವಾಗಲೂ ಅವ್ರು ಕೇಳಿದಾಗೆಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ನೀವು ಫ್ರೀ ಆಗಿದ್ದೀರಾ, ಕಲ್ತಿದ್ದೀರಾ, ಇಲ್ಲ ಕಲಿದೇ ಆದರೂ ಕಲಿಬೋದು. ಯಾವುದು ಕಲಿದೇ ಇರೋ ವಿದ್ಯೆ ಯಾವುದೂ ಇಲ್ಲ. ನೀವು ಕಲಿತು ನಾವು ಮನೆಯಲ್ಲೇ ಸುಮ್ಮನೆ ವೇಸ್ಟಾಗಿ ಯಾಕೆ ಕೂರೋ ಬದಲು ನಮ್ಮ ಕೈಯಲ್ಲಿ ಆದಷ್ಟು ನಾವೇನು, ಈಗ ನೀವು ಅನ್ಕೋಬೋದು ಒಂದು ಬ್ಲೌಸ್ಗೆ ಇಷ್ಟು ಅಂತಂದರೆ ತಗೊಳ್ಳಿ ಪರವಾಗಿಲ್ಲ, ಸುಮ್ಮನೆ ಆದರೂ ಕೂತಿರ್ತಿದ್ರಿ ಅಲ್ವಾ ನೀವು. ಆಗ ನಿಮಗೆ ನಿಮಗೆ ಆ್ಯಕ್ಟಿವ್ ಆಗಿರ್ತೀರ. ನಿಮಗೆ ಒಂದು ಸತಿ ನಮ್ಮ ಕೆಲಸ ಸ್ವಂತ ನಾವು ಕೆಲಸ ಮಾಡಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದಾಗ ನಿಮಗೆ ಏನು ಸೋಮಾರಿತನ ಅಂತ ಅಂತಿರಲ್ಲ, ಅದೆಲ್ಲ ಹೋಗುತ್ತೆ. ಯಾಕೆಂದರೆ ಇವತ್ತು ಇಷ್ಟು ನಾವು ಸ್ಟಿಚಿಂಗೇ ಆಗ್ಬೋದು, ಯಾವುದೇ ಕೆಲಸ ಆಗ್ಬೋದು, ನಾವು ಮನೆಯಿಂದನೇ ಸುಮ್ಮನೆ ಕೂತಿರೋ ಬದಲು ಇಷ್ಟು ಸಂಪಾದನೆ ಆಗಿದೆ, ನಾಳೆಗೆ ಇನ್ನೊಂದಷ್ಟು ಸಂಪಾದನೆ ಮಾಡ್ಬೋದು ಅಂತ ಪ್ರತಿದಿನ ಅದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಯಾವುದೇ ಆದರೂ ಅಷ್ಟೇ, ಚಿಕ್ಕದ್ರಿಂದ ದೊಡ್ಡದಾಗ್ತಾನೆ ಹೋಗುತ್ತೆ. ಆಗ ನಿಮಗೆ ಅನಿಸುತ್ತೆ ಈ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಸ್ಟೆಪ್ ನಾವು ಇದೆಲ್ಲನೂ ಕಲಿಬೋದು ಅಂತ. ಫ್ರೀ ಟೈಮಲ್ಲಿ ಆದಷ್ಟು ಎಲ್ಲ
ವಿದ್ಯೆಗಳು ಏನು ಹೇಳ್ತೀರಿ, ಟೈಲರಿಂಗ್ ಇಂಟ್ರೆಸ್ಟ್ ಇರುವಂಥವ್ರಾದರೆ ಈ ಕುಚ್ಚಾಗ್ಬೋದು, ಬೇಬಿ ಕುಚ್ಚಾಗ್ಬೋದು, ಪ್ರತಿಯೊಬ್ಬರು ಕೆಲವರು ಬೇಬಿ ಕುಚ್ಚು ಎಲ್ಲರೂ ಹಾಕೋಬೋದು, ಆದ್ರೂ ಅವರು ಇದೆಲ್ಲ ನಾವು ಮಾಡಬೇಕಂತ ದುಡ್ಡು ಕೊಟ್ಟು ಮಾಡಿಸುವಂಥವ್ರು ಇದ್ದಾರೆ. ನಾನು ನೋಡಿದ್ದೀನಿ, ಗೊತ್ತಿದ್ರೂ ದುಡ್ಡು ಕೊಟ್ಟು ನನ್ನ ಹತ್ರನೇ ಮಾಡಿಸುವಂಥವ್ರಿದ್ದಾರೆ. ಅಷ್ಟು ಸೋಮಾರಿತನ ಜಾಸ್ತಿ ಇವತ್ತಿನ ಜನಗಳಲ್ಲಿ. ಆದಷ್ಟು ಇದೆಲ್ಲನೂ ಕಡಿಮೆ ಮಾಡಿ ಮಾಡುವಂಥ ಕೆಲಸನಾದರೂ ನೀವು ಬೇರೆಯವ್ರಿಗೆ ಮಾಡಿಲ್ಲ ಅಂತಂದರೂ ನಿಮಗೆ ನೀವು ಮಾಡುವಷ್ಟನ್ನಾದರೂ ಕಲ್ತ್ಕೋಬೇಕು. ಕಲ್ತಿರುವಂಥವ್ರು ನೆಕ್ಸ್ಟು ನಾವೇನೇನು ಕಲಿಬೋದು ಅಂತೇಳಿ ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಚಿಂತನೆನ ಮಾಡ್ತಾನೆ ಇರಬೇಕಾಗತ್ತೆ. ನಾವು ಇಷ್ಟೇ ಸಾಕು, ಇಷ್ಟೇ ಲಿಮಿಟೆಡ್ ಅಂತ ಸರ್ಕಲ್ ಹಾಕೋಬಾರ್ದು. ನಾವು ಇನ್ನೂ ಅಷ್ಟು ಕಲಿಬೋದು. ನಾವು ಕಲಿಯುವಂಗೆ ಇರುವಾಗ ಯಾಕೆ ಕಲಿಬಾರ್ದು? ಈಗ ನೋಡಿ, ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ನೆಕ್ಕನ್ನು ಕಟ್ ಮಾಡುವಂಥದ್ದು. ಇದನ್ನು ನೀಟಾಗಿ ಇದೇ ರೀತಿ ಕಟ್ ಮಾಡಬೇಕು, ಇಲ್ಲಾಂದರೆ ನೆಕ್ಕು ಕಟ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿಯೆಲ್ಲ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡಿಕೊಂಡು ನಾವೆಲ್ಲನೂ ಕಲಿಬೋದು, ನಮ್ಮ ಕೈಲಿ ಆಗತ್ತೆ ಅನ್ನೋದ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಈ ಎಲ್ಲ ಟಿಪ್ಸನ್ನು ಹೇಳ್ತಾ, ನಾನು ಈಗಾಗಲೇ ಹೇಳ್ದಂಗೆ ಆರಿ ವರ್ಕಲ್ಲಿ ತುಂಬಾ ಇವತ್ತಿನ ಟ್ರೆಂಡಲ್ಲಿ ತುಂಬಾ ಅದಕ್ಕೆ ಟ್ರೆಂಡ್ ಇದೆ. ಜೊತೆಗೆ ಸಂಪಾದನೆಯೂ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದವರು ಕಮೆಂಟಲ್ಲಿ ತಿಳಿಸಿ. ನೀವು ಹೆಚ್ಚು ಜನ ಕಮೆಂಟ್ ಬಂತು ಅಂದರೆ ನಾನು ಆರಿ ಕ್ಲಾಸನ್ನು ಶುರು ಮಾಡ್ತೀನಿ. ಮತ್ತು ನಾನು ಆರಿ ಕ್ಲಾಸನ್ನು ಶುರು ಮಾಡೋದು ನೀವು ನೋಡದೆ ಹೋಗೋದು, ಅದರಿಂದ ನಮಗೆ ನಾವು ಒಂದು ವೀಡಿಯೋ ಮಾಡಬೇಕಾದ್ರೂ ತುಂಬಾ ರಿಸ್ಕ್ ಇರುತ್ತೆ. ನಾವೆಲ್ಲ ಹೇಳ್ಕೊಟ್ಟಂಥದ್ದು ಒಂದಷ್ಟು ಜನಕ್ಕೆ ರೀಚ್ ಆಯಿತು, ಒಂದಷ್ಟು ಜನಕ್ಕೆ ಹೆಲ್ಪ್ ಆಯಿತು ಅಂದಾಗ ನಮಗೆ ತುಂಬಾ ಖುಷಿಯಾಗತ್ತೆ. ನಮ್ಮ ವಿದ್ಯೆ ಇನ್ನೊಂದಷ್ಟು ಜನಕ್ಕೆ ಸಿಗ್ತಿದೆ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್